ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತತೆ ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಯೂಟ್ಯೂಬ್ ವಾಹಿನಿಯ ಎಲ್ಲರಿಗೂ ಕೂಡ ನಮಸ್ಕಾರ. ಮಿಥುನ ರಾಶಿಯ ಜೂನ್ ತಿಂಗಳ ಫಲಾಫಲಗಳನ್ನು ನಾವು ನೋಡೋಣ. ಮಿಥುನ ರಾಶಿಗೆ ತುಂಬ ಒಳ್ಳೆಯ ಸಮಯ ಇದೆ ಅಂತಲೇ ನಾವು ಹೇಳಬೇಕು. ಯಾಕಂದರೆ ನೋಡಿ, ಗುರುಬಲ ಬೇರೆ ಬಂದುಬಿಡುತ್ತೆ. ರಾಶಿಯಲ್ಲೇ ಇದ್ದ ಇಷ್ಟು ಈ ವರ್ಷ ಫುಲ್ಲು. ಆದರೆ ಈಗ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಅವನು ಪ್ರವೇಶವನ್ನು ಮಾಡುವುದರಿಂದ ಜೂನ್ 1ನೇ ತಾರೀಕು ಮಿಥುನ ರಾಶಿಯವರಿಗೆ ವಿಶೇಷವಾಗಿ ದ್ವಿತೀಯ ಸ್ಥಾನದಲ್ಲಿ ಒಂದು ಗುರುಬಲ ಅನ್ನತಕ್ಕಂಥದ್ದು ಬಂದುಬಿಡುತ್ತೆ. ಅಂದರೆ ಕುಟುಂಬ ಸ್ಥಾನ ಹೌದು, ವಾಕ್ಸ್ಥಾನ ಹೌದು, 2ನೇ ಮನೆ, ಧನಸ್ಥಾನವೂ ಹೌದು, ಒಂದು ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಜೊತೆಯಲ್ಲಿ ಕೇಂದ್ರದಲ್ಲಿರ್ತಕ್ಕಂತಹ ಅಂದರೆ 10ನೇ ಮನೆಯಲ್ಲಿರತಕ್ಕಂತಹ ಶನಿ ಕರ್ಮಸ್ಥಾನದಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತಾನೆ. ಜೊತೆಯಲ್ಲಿ 9ನೇ ಮನೆಯಲ್ಲಿ ರಾಹು ಇದ್ದಾನೆ, 3ನೇ ಮನೆಯಲ್ಲಿ ಕೇತು, ಇವೆಲ್ಲ ಪ್ರಮುಖವಾದಂತಹ. ಕುಜನು ಕೂಡ 11ನೇ ಮನೆಯಲ್ಲಿ, ರವಿ 12ನೇ ಮನೆಯಲ್ಲಿ, ಅಂದರೆ ವೃಷಭವಾಸ ನಡೀತಾ ಇದೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳು ಏನಿದೆ ಒಂದು ಒಳ್ಳೆಯ ತಿಂಗಳು ಅಂತ ಹೇಳಬಹುದು. ಒಂದು ವಿಶೇಷವಾದಂತಹ ಬದಲಾವಣೆಯನ್ನು ತರ್ತಕ್ಕಂತಹ ಒಂದು ಮಾಸ. ಯಾಕೆಂದರೆ ಇಲ್ಲಿವರೆಗೆ ಗುರುಬಲ ಇರಲ್ಲ. ಇದೇ ಪ್ರಧಾನವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರತಕ್ಕಂಥದ್ದು ಗುರುಬಲ. ಆ ಮಿಥುನ ರಾಶಿಯವರಿಗೆ 1 ವರ್ಷ ಗುರುಬಲ ಇರಲಿಲ್ಲ. ಯಾವುದೇ ಕೆಲಸ ಕಾರ್ಯಗಳು ಎಲ್ಲ ಸ್ಟ್ರಕ್ ಆಗ್ತಾಯಿತ್ತು. ಆದರೆ ಇವಾಗ ಗುರುಬಲ ಬರುವುದರಿಂದ, ಗುರುಬಲ 1ನೇ ತಾರೀಕಿಂದ ಬರುವುದರಿಂದ ನೀವು ಏನೇ ಮುಟ್ಟಿದ್ದೆಲ್ಲ ಚೆನ್ನಾಗುತ್ತೆ. ನೀವು ಏನೇ ಕೆಲಸಗಳನ್ನು ಮಾಡ್ಬೋದು, ಯಾವುದೇ ವೃತ್ತಿಯನ್ನು ಮಾಡ್ತಾ ಇರ್ಬೋದು. ಅದರಲ್ಲಿ ನಿಮ್ಮ ಜಾತಕವೂ ಕೂಡ ಇದರ ಜೊತೆಯಲ್ಲಿ ತುಂಬ ಚೆನ್ನಾಗಿದ್ದರೆ, ಒಳ್ಳೆಯ ಟೈಮು ಅಂದರೆ ಒಳ್ಳೆಯ ದಶಾಭುಕ್ತಿ, ಯೋಗಕಾರಕವಾದಂತಹ ದಶಾಭುಕ್ತಿ ನಡೀತಾ ಇದ್ದರೆ, ಜಾತಕದಲ್ಲಿ ಇನ್ನೂ ಉತ್ತಮವಾದಂತಹ ಗುರುವಿನ ಒಂದು ಸ್ಥಿತಿ ಏನಿದೆ ಜಾತಕದ, ಅಂದರೆ ಮೂಲ ಜಾತಕದಲ್ಲಿ ಚೆನ್ನಾಗಿರಬೇಕು, ಅದನ್ನು ನೋಡಬೇಕಾಗುತ್ತೆ. ಇದರ ಜೊತೆಯಲ್ಲಿ ಅದು ಚೆನ್ನಾಗಿದ್ದು ಇಲ್ಲೂ ಕೂಡ ಗುರುಬಲ ಇರುವುದರಿಂದ ಮಿಥುನ ರಾಶಿ ಎಲ್ಲ ಚೆನ್ನಾಗಿದ್ದರೆ ನೀವು ಏನೇ ಮಾಡಿ ಅದರಲ್ಲಿ ನಿಮಗೆ ಯಶಸ್ಸು, ಪ್ರಗತಿ, ಅಭಿವೃದ್ಧಿ ಅನ್ನತಕ್ಕಂಥದ್ದು ಆಗೇ ಆಗುತ್ತೆ. ಅದರ ಮುಖ್ಯವಾಗಿ ಮೂಲ ಜಾತಕವನ್ನು ಕೂಡ ಗಮನಿಸಿಕೊಳ್ಳಬೇಕಾಗುತ್ತೆ. ಯಾವುದೇ ವಿಚಾರ ಆದರೂ ಕೂಡ ಬರೀ ಗೋಚಾರ ಒಂದೇ ಅಲ್ಲ, ಗೋಚಾರದ ಜೊತೆಯಲ್ಲಿ ಜಾತಕ ನೋಡತಕ್ಕಂಥದ್ದು ಅಷ್ಟೇ ಮುಖ್ಯ. ಯಾಕೆಂದರೆ ಅದರ ಪ್ರಕಾರವೇ ನಡೀತಕ್ಕಂಥದ್ದು. ಅದರಿಂದ ಗೋಚಾರದ ಫಲ ಒಂದು ತಿಂಗಳದ್ದು ಮತ್ತು ಜಾತಕ ಇವೆರಡು ಒಟ್ಟಿಗೆ ನಾವು ಪರಿಶೀಲನೆಯನ್ನು ಮಾಡಿದಾಗ ಇದಮಿತ್ತಂ ಅನ್ನತಕ್ಕಂತಹ ರೀತಿಯಲ್ಲಿ ಭವಿಷ್ಯವನ್ನು ಹೇಳುವುದಕ್ಕೆ ಸಾಧ್ಯ. ಈಗ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಕುಟುಂಬದಲ್ಲಿ ಈ ತಿಂಗಳು ಒಳ್ಳೆಯ ಕಾರ್ಯಗಳು ನಡೀತಕ್ಕಂಥದ್ದು, ಕುಟುಂಬದಲ್ಲಿ ಸಂತೋಷದ ಸಂಭ್ರಮದ ವಾತಾವರಣ, ಕುಟುಂಬದಲ್ಲಿ ಒಂದು ಮನಃಶಾಂತಿಯುತವಾದಂತಹ ಜೀವನ ಉಂಟಾಗತ್ತೆ. ಅಂದರೆ ಏನೇ ಕಷ್ಟಪಟ್ಟು ಹೊರಗಡೆ ಬಂದರೂ ಮನೆಗೆ ಬಂದಾಗ ಮನೆಗೆ ಸಮಾಧಾನ, ಶಾಂತಿ, ಮನಃಶಾಂತಿ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇರಬೇಕಾಗತ್ತೆ. ಅದು ಉದ್ಯೋಗಸ್ಥ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು. ಆದ್ದರಿಂದ ಇಂತಹ ಸಮಯದಲ್ಲಿ ಗುರು ಕುಟುಂಬ ಸ್ಥಾನದಲ್ಲಿ ಇದ್ದಾಗ ಮನೆಯಲ್ಲಿ ನಿಮಗೆ ಸಂತೋಷವನ್ನು ಕೊಡ್ತಕ್ಕಂತಹ ಆಹ್ಲಾದಕರ ವಾತಾವರಣ ಅನ್ನತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈ ತಿಂಗಳು ಪದೇ ಪದೇ ಅನುಭವಕ್ಕೆ ಬರ್ತಾ ಇರುತ್ತೆ. ಸುಖದಲ್ಲಿ ಇರ್ತಾರೆ ಕುಟುಂಬದಲ್ಲಿ ಅಂಥೇಳಿ ಅರ್ಥ. ದಂಪತಿಗಳು ವಿಹಾರ ಹೋಗತಕ್ಕಂಥದ್ದು, ದೂರ ಪ್ರದೇಶಗಳಿಗೆ ಪ್ರವಾಸವನ್ನು ಹೋಗತಕ್ಕಂತಹ ಯೋಗಗಳು ಕೂಡ ಈ ತಿಂಗಳಲ್ಲಿ ಇದೆ. ಇನ್ನೂ ವಿಶೇಷವಾಗಿ ಈ ವ್ಯಾಪಾರ ವ್ಯವಹಾರ ಅವರವರು ಪ್ರತಿಯೊಬ್ಬರು ಏನೋ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಸ್ವಂತ ಉದ್ಯೋಗ ಮಾಡತಕ್ಕಂಥವ್ರು ಕೆಲವರು, ಸರ್ಕಾರಿ ಕೆಲಸ ಮಾಡತಕ್ಕಂಥವ್ರು ಕೆಲವರು, ಕೇಂದ್ರ ಸರ್ಕಾರಿ ಅದರಲ್ಲೂ ಕೂಡ ಸ್ವಂತ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ. IT BTಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರೇ ಆದರೂ ಕೂಡ ಉದ್ಯೋಗವೇ. ಆದ್ದರಿಂದ ಈ ಉದ್ಯೋಗಸ್ಥ ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಲಾಭಸ್ಥಾನ 11ನೇ ಮನೆಯಲ್ಲಿರತಕ್ಕಂತಹ ಕುಜ, ದ್ವಿತೀಯ ಸ್ಥಾನದಲ್ಲಿರತಕ್ಕಂತಹ ಉಚ್ಚ ಗುರು ವಿಶೇಷ ಫಲವನ್ನು ಕೊಡತಕ್ಕಂಥದ್ದು ಇರುವುದರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಹೆಚ್ಚು ಹಣ ಗಳಿಕೆಯನ್ನು ಮಾಡುವುದಕ್ಕೆ ಇದು ಒಳ್ಳೆಯ ತಿಂಗಳು ಅಂತ ಹೇಳ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಆಗುತ್ತೆ. ನೀವು ಏನು ಅಂದುಕೊಂಡಿರ್ತೀರ ಆ ನಿರೀಕ್ಷೆಗಿಂತ ಒಂದು ಎತ್ತರದ ಮಟ್ಟದಲ್ಲಿ ನಿಮ್ಮ ಆರ್ಥಿಕವಾದಂತಹ ಒಂದು ಸ್ಥಿತಿ ಏರುವುದರಿಂದ, ಅಂದರೆ ಆರ್ಥಿಕವಾಗಿ ತುಂಬ ಸದೃಢರಾಗತಕ್ಕಂಥ ಒಂದು ವಿಶೇಷವಾದಂತಹ ಮಾಸ ಈ ಜೂನ್ ತಿಂಗಳು ಅಂತ ಹೇಳಬಹುದು ಮಿಥುನ ರಾಶಿಯವರಿಗೆ. ಅದರಿಂದ ಯಾವುದೇ ಕ್ಷೇತ್ರ ಹೊಸದಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ವ್ಯಾಪಾರ ಮಾಡ್ತಕ್ಕಂಥದ್ದು ಇದೆಲ್ಲ ಒಳ್ಳೆಯ ಸಮಯ. ಸಮಯದಲ್ಲಿ ನೀವು ಮಾಡಿದರೆ ಅದು
ನಿಮಗೆ ಎಲ್ಲ ರೀತಿಯಲ್ಲಿ ಅಂದರೆ ಭವಿಷ್ಯದಲ್ಲಿ ಉತ್ತಮವಾದಂತಹ ಲಾಭವನ್ನು ತಂದುಕೊಡುತ್ತೆ. ಅಂದರೆ ಈ ಸಮಯದಲ್ಲಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದುಕೊಂಡಿದ್ದರೆ, ಚಿಕ್ಕ ಪುಟ್ಟ ವ್ಯವಹಾರವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದರೆ, ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದುಕೊಂಡಿದ್ದರೆ, ಮ್ಯೂಚುವಲ್ ಫಂಡು ಅಥವಾ ಯಾವುದೇ FD ಇಡತಕ್ಕಂಥದ್ದು ಅಥವಾ ಯಾವುದೇ ಲೋಹಗಳು ಅಂದರೆ ಚಿನ್ನ ಬೆಳ್ಳಿ ಇದರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಈ ತಿಂಗಳಲ್ಲಿ ಮಾಡಿ. ಅದು ನಿಮಗೆ ಉತ್ತಮವಾದಂತಹ ಲಾಭವನ್ನು ತಂದುಕೊಡ್ತಕ್ಕಂತಹ ಲಕ್ಷಣಗಳು ಇರುತ್ತೆ. ಯಾಕೆಂದರೆ ನಮ್ಮ ಟೈಮ್ ಚೆನ್ನಾಗಿದ್ದಾಗ ಏನೇ ಮಾಡಿದರೂ ಕೂಡ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಗೆ ಒಳ್ಳೆಯ ಸಮಯ ಇದೆ. ಅದರಿಂದ ಈ ಸಮಯದಲ್ಲಿ ನೀವು ಏನು ಮಾಡ್ತೀರೋ ಅದೆಲ್ಲವೂ ಕೂಡ ನಿಮ್ಮ ಪ್ರಗತಿಗೆ, ಯಶಸ್ಸಿಗೆ ಕಾರಣ ಆಗುತ್ತೆ. ವಿದ್ಯಾರ್ಥಿಗಳು ಕೂಡ ಅದೇ ರೀತಿ, ಈಗ ಅದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು, ಉನ್ನತ ಹುದ್ದೆಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳು, ಇದರಲ್ಲಿ ಇದರ ಎಲ್ಲ ಕಡೆಯಲ್ಲಿ ನಿಮಗೆ ವಿಶೇಷವಾಗಿ ಒಂದು ಜಯ, ಅದರಲ್ಲಿ ಒಂದು ವಿಶೇಷವಾದಂತಹ ಪ್ರಗತಿ, ಉತ್ತಮ ಮಾರ್ಕ್ಸನ್ನು ಗಳಿಸ್ತಕ್ಕಂಥದ್ದು, ಅಂಕವನ್ನು ಗಳಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಉಂಟಾಗಿ ಉನ್ನತ ಹುದ್ದೆ ಪ್ರಾಪ್ತಿಯಾಗತಕ್ಕಂತಹ ಸಾಧ್ಯತೆಗಳು ಉಂಟು. ವೈದ್ಯಕೀಯ ಕ್ಷೇತ್ರದವರಿಗೆ, ತಾಂತ್ರಿಕ ಕ್ಷೇತ್ರದವರಿಗೆ, ವಾಣಿಜ್ಯ ಕ್ಷೇತ್ರದವರಿಗೆ, ಕಾನೂನು ಕ್ಷೇತ್ರದವರಿಗೆ ಇಲ್ಲೆಲ್ಲ ಒಳ್ಳೆಯ ಸಮಯ ಇರತಕ್ಕಂಥದ್ದು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಯಾಕೆಂದರೆ 9ರಲ್ಲಿ ರಾಹು ಇದ್ದರೂ ಕೂಡ ಕೆಲವೊಂದು ಅದೃಷ್ಟ ಕೈ ಕೊಡ್ಬೋದು, ಆದರೆ ನಿಮ್ಮ ಪ್ರಯತ್ನ ಫಲವನ್ನು ಕೊಡುತ್ತೆ. ಅದೃಷ್ಟ ಪ್ರಯತ್ನ ಎರಡೂ ಕೂಡ ತುಂಬ ಮುಖ್ಯ. ಅದು ಎರಡೂ ಒಂದು ಚಕ್ರದ 2 ಗಾಲಿಗಳಿದ್ದಂತೆ. ಆದರೆ ಒಂದೊಂದು ಸಮಯದಲ್ಲಿ ನಮ್ಮ ಪ್ರಯತ್ನ ಕಷ್ಟಪಟ್ಟಿದ್ದರೆ ಫಲ ಸಿಗಬೇಕು, ಕಷ್ಟಪಟ್ಟರೂ ಫಲ ಸಿಗಲ್ಲ ಅನ್ನತಕ್ಕಂಥ ಎಷ್ಟೋ ಜನರ ಒಂದು ಅನಿಸಿಕೆ. ಆದರೆ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ನೀವು ನಿಮ್ಮ ಪರಿಶ್ರಮಕ್ಕೆ, ನೀವು ಕಷ್ಟಪಟ್ಟಿದ್ದಕ್ಕೆ ನಿಮಗೆ ಸರಿಯಾಗಿರತಕ್ಕಂತಹ ಒಂದು ಪ್ರತಿಫಲ ಅನ್ನತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ. ನಿರಾಶರಾಗತಕ್ಕಂತಹ ಅಗತ್ಯ ಇಲ್ಲ. ಆದರೆ ಆ ಸಮಯವನ್ನು ಅಂದರೆ ಈ ಜೂನ್ ತಿಂಗಳನ್ನು ನೀವು ಉಪಯೋಗಿಸಿಕೊಳ್ಳಬೇಕು ಅಷ್ಟೇ. ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗ ಒಂದು ವಿಶೇಷವಾಗಿ, ನವದಂಪತಿಗಳಿಗೆ ಒಂದು ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿಲ್ಲ ಅನ್ನತಕ್ಕಂತಹ ಕೊರಗಿರುತ್ತೆ ಎಷ್ಟೋ ದಂಪತಿಗಳಿಗಿದೆ. ಅದು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇರ್ತಾರೆ, ಪರಿಹಾರವನ್ನು ಮಾಡಿರ್ತಾರೆ, ಆದರೂ ಮಕ್ಕಳಾಗಿರುವುದಿಲ್ಲ. ಆದರೆ ಈಗ ಒಂದು ವಿಶೇಷವಾಗಿ ಗುರು ದ್ವಿತೀಯ ಸ್ಥಾನಕ್ಕೆ ಬರೋದರಿಂದ ಕುಟುಂಬ ವಂಶಾಭಿವೃದ್ಧಿ ಆಗುತ್ತೆ. ವಂಶಾಭಿವೃದ್ಧಿ ಆಗುತ್ತೆ ಅಂದರೆ ಮಕ್ಕಳಾಗಬೇಕು. ಅಂದರೆ ಯಾರು ಸಂತಾನ ಅಪೇಕ್ಷಿತರಿದ್ದಾರೆ ಅಂಥವರಿಗೆ ಮಕ್ಕಳಾಗತಕ್ಕಂಥ ಒಂದು ವಿಶೇಷವಾದಂತಹ ಯೋಗವು ಕೂಡ, ಅಂದರೆ ಕನ್ಸೀವ್ ಆಗತಕ್ಕಂತಹ ಒಂದು ಉತ್ತಮವಾದಂತಹ ಸುದ್ದಿಯನ್ನು, ಶುಭ ಸುದ್ದಿಯನ್ನು ಕೇಳತಕ್ಕಂತಹ ಒಂದು ವಿಶೇಷವಾದಂತಹ ಮಾಸ ನವದಂಪತಿಗಳಿಗೆ ಈ ಜೂನ್ ತಿಂಗಳು ಅಂತೇಳಿ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಸಿನಿಮಾ ಕ್ಷೇತ್ರದಲ್ಲಿ ಎಷ್ಟೋ ನಿರ್ದೇಶಕರಿರ್ತಾರೆ, ಹೂಡಿಕೆದಾರರಿರ್ತಾರೆ, ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ಸಂಗೀತ ನಿರ್ದೇಶಕರಿರ್ಬೋದು, ಸಾಹಿತಿಗಳಿರ್ಬೋದು, ಇವರಿಗೆಲ್ಲರಿಗೂ ಕೂಡ ಒಂದು ಅದ್ವಿತೀಯ ಒಂದು ಶುಕ್ರ ಗುರು ಎರಡೂ ಕೂಡ, ಗುರು ರಾಶಿಯಲ್ಲಿ ಶುಕ್ರ ರಾಶಿಗೆ ಬರ್ತಾನೆ, ಗುರು ದ್ವಿತೀಯ ಸ್ಥಾನದಲ್ಲಿ ಉಚ್ಚನಾಗಿರುವುದರಿಂದ ಸಿನಿಮಾ ಕ್ಷೇತ್ರದಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇರ್ತೀರೋ ಅಂಥವರಿಗೂ ಕೂಡ ಒಂದು ಅಭಿವೃದ್ಧಿ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ಕಾಣುವುದಕ್ಕೆ ಸಾಧ್ಯ ಇದೆ. ಅಂದರೆ ಹೊಸದಾಗಿ ಯಾವುದೇ ಒಂದು ಸೀರಿಯಲ್ ತೆಗೆತಕ್ಕಂಥದ್ದಿದ್ದರೆ ಈ ತಿಂಗಳು ಪ್ರಾರಂಭ ಮಾಡಬಹುದು, ಅಥವಾ ಯಾವ ಸಾಹಿತ್ಯವನ್ನು ಬಳಿತಕ್ಕಂಥದ್ದಿದ್ದರೆ ಅಥವಾ ಸಂಗೀತ ಸಂಯೋಜನೆ ಮಾಡತಕ್ಕಂಥವ್ರು ಈ ತಿಂಗಳಲ್ಲಿ ಮಾಡಿದರೆ ನೀವು ಮಾಡಿರ್ತಕ್ಕಂತಹ ಸಂಗೀತದ ಸಂಯೋಜನೆಯಿಂದ ಸೂಪರ್ ಹಿಟ್ ಸಾಂಗ್ ಬರಬಹುದು. ಆದ್ದರಿಂದ ನಮ್ಮ ಟೈಮ್ ಚೆನ್ನಾಗಿರಬೇಕು. ಗ್ರಹಗತಿಗಳು ಸಹಕರಿಸಿದರೆ ಮಾತ್ರ ಜೀವನದಲ್ಲಿ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ. ಗ್ರಹಾಧೀನಂ ಜಗತ್ಸರ್ವಂ ಅಂಥೇಳಿ ಶಾಸ್ತ್ರಗಳು ಹೇಳುತ್ತೆ. ಆದ್ದರಿಂದ ಒಳ್ಳೆಯ ಸಮಯವನ್ನು ನಾವು ನೋಡಿಕೊಂಡು ಆ ಮೂಲಕ ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಪ್ರಯತ್ನ, ನಾವು ಪಡ್ತಕ್ಕಂತಹ ಕಷ್ಟ, ನಾವು ಮಾಡತಕ್ಕಂತಹ ಸಾಧನೆ ಎಲ್ಲವೂ ಕೂಡ ನಿಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಆದ್ದರಿಂದ ಮಿಥುನ ರಾಶಿಯವರು ಈ ತಿಂಗಳು ಅಂತಹದ್ದನ್ನು ಉಪಯೋಗಿಸಿಕೊಂಡು ಆ ಮೂಲಕ ಜೀವನದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಇದೆ. ಈ ಧಾರ್ಮಿಕ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಉತ್ತಮವಾದಂತಹ ಸಮಯ ಇದೆ. ಈ ಷೇರು ವ್ಯವಹಾರವನ್ನು ಮಾಡತಕ್ಕಂಥವ್ರು, ಅದರಲ್ಲೂ ಟ್ರೇಡಿಂಗ್ ಮಾಡತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ. ಅದು ಸಮಸ್ಯೆಗಳು ಬರತಕ್ಕಂಥದ್ದು. ಯಾಕೆ ಭಾಗ್ಯದಲ್ಲಿ ರಾಹು ಇರುವುದರಿಂದ ನಿಮ್ಮ ಅದೃಷ್ಟ ಕೈ ಕೊಡಬಹುದು, ನಾನು ಆಗಲೇ ಹೇಳಿದೆ. ಆದ್ದರಿಂದ ಅಂತಹದನ್ನು ನಂಬಿಕೊಂಡು ಯಾವುದೇ ರಿಸ್ಕ್ ಇರತಕ್ಕಂತಹ ಇನ್ವೆಸ್ಟ್ಮೆಂಟ್ ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು. ಜೊತೆಯಲ್ಲಿ ಒಂದು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ, ಭೂಮಿಗೆ ಸಂಬಂಧಪಟ್ಟಂತೆ ಅದನ್ನು ಯಾರು ಮಾಡ್ತಾ ಇದ್ದೀರೋ ಅವರಿಗೂ ಕೂಡ ಒಂದು ಉತ್ತಮವಾದಂತಹ ಲಾಭವನ್ನು ತಂದುಕೊಡ್ತಕ್ಕಂತಹ ತಿಂಗಳು ಜೂನ್ ತಿಂಗಳು. ಅದರಿಂದ ಅದರ ಒಂದು ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅರ್ಥ. ಅದರಲ್ಲೂ ಕೆಲವೊಂದು ಈ ವ್ಯಾಪಾರ, ಸ್ವಂತ ಉದ್ಯೋಗವನ್ನು ಮಾಡಬೇಕು ಅನ್ನತಕ್ಕಂಥ ಬ್ಯೂಟಿಕ್ ಇರ್ಬೋದು, ಬ್ಯೂಟಿ ಪಾರ್ಲರ್ನ ನಡೆಸ್ತಕ್ಕಂಥವ್ರು, ಮದ್ಯಪಾನ, ಅದಕ್ಕೆ ಬಾರ್, ರೆಸ್ಟೋರೆಂಟು ಇಂತಹದ್ದನ್ನೆಲ್ಲ ನಡೆಸ್ತಾ ಇರ್ತಕ್ಕಂಥವರಿಗೆ ಒಂದು ವಿಶೇಷವಾದಂತಹ ಅಧಿಕ ಗಳಿಕೆಯ ಒಂದು ಮಾಸ ಅಂಥೇಳಿ ಹೇಳ್ಬೋದು. ಇನ್ನು ವಿದೇಶಕ್ಕೆ ಹೋಗತಕ್ಕಂತಹ ಆಸೆ ಎಷ್ಟೋ ಜನಕ್ಕೆ ಇರುತ್ತೆ.
ವಿದೇಶಕ್ಕೆ ಹೋಗುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆದರೆ ಕಾಲ ಕೂಡಿ ಬರಬೇಕು, ಯೋಗ ಕೂಡಿ ಬರಬೇಕು. ಆದರೆ ಈ ತಿಂಗಳಲ್ಲಿ ವಿದೇಶಕ್ಕೆ ಹೋಗತಕ್ಕಂತಹ ಪ್ರಯತ್ನವನ್ನು ಯಾರು ಮಾಡ್ತಾ ಇರ್ತಾರೆ, ಉದ್ಯೋಗ ಮಾಡುವುದಕ್ಕಿರ್ಬೋದು, ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವುದಕ್ಕೆ ಇರ್ಬೋದು, ಇಂತಹದ್ದಕ್ಕೆ ಹೋಗತಕ್ಕಂಥವರಿಗೆ ಈ ತಿಂಗಳಲ್ಲಿ ಅಂತಹ ಕಾಲ ಕೂಡಿ ಬರತಕ್ಕಂತಹ ಲಕ್ಷಣಗಳನ್ನು ಕೂಡ ಆ ರಾಶಿ ಫಲ ಸೂಚಿಸ್ತಾ ಇದೆ. ಅದರಿಂದ ಮಿಥುನ ರಾಶಿಯವರಿಗೆ ವಿದೇಶ ಪ್ರಯಾಣದ ಒಂದು ಯೋಗ ಇದೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇನ್ನು ಮಿಥುನ ರಾಶಿಯವರಿಗೆ ಇಲ್ಲಿ ಎಲ್ಲ ಒಳ್ಳೆಯ ಅಂಶಗಳೇ. ಇನ್ನು ಅನಾರೋಗ್ಯ ಸಮಸ್ಯೆ ಇರ್ಬೋದು, ಅನಾರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ, ಲಂಗ್ಸ್ಗೆ ಸಂಬಂಧಪಟ್ಟಂತೆ, ಶ್ವಾಸನಾಳಗಳು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಕೆಲವೊಂದು ಅನಾರೋಗ್ಯ ಸಮಸ್ಯೆ ಬರತಕ್ಕಂತಹ, ಅಂದರೆ ಅನಿರೀಕ್ಷಿತವಾದಂತಹ ಅನಾರೋಗ್ಯ ಸಮಸ್ಯೆ ಬರತಕ್ಕಂತಹ ಲಕ್ಷಣಗಳು ಇದೆ. ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ವಾಹನ ಚಾಲನೆಯನ್ನು ಮಾಡತಕ್ಕಂಥವರು ಅಪಘಾತಗಳು, ಚಿಕ್ಕ ಪುಟ್ಟ ಅಪಘಾತಗಳು ಆಗತಕ್ಕಂತಹ ಸಾಧ್ಯತೆಗಳು ಇರುವುದರಿಂದ ಎಚ್ಚರಿಕೆಯಿಂದ ವಾಹನ ಚಾಲನೆಯನ್ನು ಮಾಡಬೇಕಾಗತ್ತೆ. ಜೊತೆಯಲ್ಲಿ ವಾಹನದಿಂದ ಅಪಘಾತ ಅಥವಾ ಯಂತ್ರಗಳಿಂದ ಅಪಘಾತ ಆಗತಕ್ಕಂಥದ್ದು, ಅಂದರೆ ಚಿಕ್ಕ ಪುಟ್ಟ ಪೆಟ್ಟುಗಳನ್ನು ಮಾಡಿಕೊಳ್ಳತಕ್ಕಂತಹ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕರ್ಮಸ್ಥಾನದಲ್ಲಿ ಶನಿ ಇರುವುದರಿಂದ ಸ್ವಲ್ಪ ನೀವು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕಿರಿಕಿರಿ ಉಂಟಾಗ್ಬೋದು. ಅಂದರೆ ಆಫೀಸ್ನಲ್ಲಿ ಏನೋ ಮೇಲಧಿಕಾರಿಗಳು, ಸಹೋದ್ಯೋಗಿಗಳಿರ್ಬೋದು, ಅಥವಾ ನೀವೇ ಎಷ್ಟೇ ಕೆಲಸ ಚೆನ್ನಾಗಿ ಮಾಡಿದರೂ ಏನೋ ಒಂದು ರೀತಿಯಲ್ಲಿ ನಿಮಗೆ ತೊಂದರೆ ಕೊಡ್ತಕ್ಕಂಥದ್ದು, ಅಥವಾ ನೀವು ಕಷ್ಟಪಟ್ಟಿದ್ದರಿಂದ ಅವರು ಹೆಸರು ಗಳಿಸ್ತಕ್ಕಂಥದ್ದು, ಹೀಗಿದೆಲ್ಲ ಉಂಟಾಗುತ್ತೆ ಆಫೀಸಿನಲ್ಲಿ. ಅದು ಆ ವಿಚಾರದಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಪ್ರಯತ್ನವನ್ನು, ನಿಮ್ಮ ಕಷ್ಟವನ್ನು ಉಪಯೋಗಿಸಿಕೊಂಡು ಬೇರೆಯವರು ಅಭಿವೃದ್ಧಿ ಆಗತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಕಷ್ಟಪಡ್ತಕ್ಕಂಥದ್ದು ನೀವು, ಫಲ ಬೇರೆಯವರಿಗೆ ಹೋಗುತ್ತೆ. ಅದರಿಂದ ಈ ವಿಚಾರದಲ್ಲಿ ಸ್ವಲ್ಪ ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರತಕ್ಕಂಥದ್ದು ಒಳ್ಳೆಯದು. ಹೀಗೆ ಮಿಥುನ ರಾಶಿಯವರಿಗೆ ಒಂದು 80% ಒಳ್ಳೆಯ ಫಲ ಇದೆ ಈ ತಿಂಗಳು. ಒಂದು 20% ಹೆಚ್ಚು ಕಡಿಮೆ ಆಗುವಾಗ ಇದ್ದೇ ಇರುತ್ತೆ. ಯಾವುದೇ ಆದರೂ ಕೂಡ ಸಂಪೂರ್ಣವಾಗಿ ನಮಗೆ ಸುಖವೇ ಲಾಭವೇ ಇರುವುದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದು ಯಾವುದೇ ರೀತಿಯಲ್ಲಿ ಇರಲಿ, ಈ ಕೆಲವೊಂದು ನಾವು ವಿಶೇಷವಾಗಿ ಕೆಲವೊಂದು ಪರಿಹಾರಗಳನ್ನು ಮಾಡತಕ್ಕಂಥದ್ದು, ಅಂದರೆ ಮಿಥುನ ರಾಶಿಯವರು ವಿಶೇಷವಾಗಿ ವಿಷ್ಣು ಸಂಬಂಧಿತವಾದಂತಹ ಒಂದು ಸ್ತೋತ್ರವನ್ನು ಪಠನೆಯನ್ನು ಮಾಡತಕ್ಕಂಥದ್ದು, ವಿಷ್ಣು ದೇವಾಲಯಕ್ಕೆ ಹೋಗಿ ಅಲ್ಲಿ ಅರ್ಚನೆಯನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ವಿಶೇಷವಾಗಿ ಈ ತುಳಸಿ ಅರ್ಚನೆ ನರಸಿಂಹನಿಗೆ, ಶ್ರೀನಿವಾಸನಿಗೆ ಮಾಡತಕ್ಕಂಥದ್ದು ವಿಶೇಷ ಫಲವನ್ನು ಕೊಡುತ್ತೆ. ಬುಧನ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ, ಜಾತಕದಲ್ಲಿ ಯಾವ ಗ್ರಹಗತಿಗಳು ಎಲ್ಲಿದೆ, ರಾಶ್ಯಾಧಿಪತಿ ಎಲ್ಲಿದ್ದಾನೆ, ಲಗ್ನಾಧಿಪತಿ ಎಲ್ಲಿದ್ದಾನೆ, ಜಾತಕದಲ್ಲಿ ಯೋಗಕಾರಕವಾದಂತಹ ಗ್ರಹಗಳು ಯಾವುದು, ಇದೆಲ್ಲ ನೋಡಿಕೊಂಡು ಅದಕ್ಕೆ ಅನ್ವಯವನ್ನು ಮಾಡಿಕೊಂಡು ಜೂನ್ ತಿಂಗಳ ಭವಿಷ್ಯವನ್ನು ಕೂಡ ನಾವು ಅದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ನಾವು ಇದೇ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಈ ದಾರಿಯಲ್ಲಿ ನಾವು ಹೋಗಬೇಕು ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಹಾಗೆ ಜಾತಕ ನೋಡತಕ್ಕಂಥದ್ದು ತುಂಬ ಮುಖ್ಯ. ಗೋಚಾರದ ಒಂದು ಮಾಸ ಫಲವನ್ನು ನಾವು ತಿಳಿದುಕೊಳ್ಳತಕ್ಕಂಥದ್ದು ಕೂಡ ತುಂಬ ಮುಖ್ಯವಾಗುತ್ತೆ. ಅದರಿಂದ ಇವೆರಡೂ ನಾವು ಪ್ರಮುಖವಾಗಿ ಒಂದು ಜಾತಕ ಭವಿಷ್ಯ ತಿಳಿದುಕೊಳ್ಳತಕ್ಕಂಥದ್ದು ಅಂದಾಗಿ ಇದನ್ನು ನಾವು ಅನುಸರಿಸಬೇಕಾಗುತ್ತೆ. ಅದರಿಂದ ಜಾತಕ, ಮೂಲ ಜಾತಕ ಮತ್ತು ಗೋಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕೂಡ ಚೆನ್ನಾಗಿದ್ದರೆ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಸಂಪೂರ್ಣವಾಗಿ ಒಳ್ಳೆಯ ಫಲವೇ ಸಿಗುತ್ತೆ. ಮಾಡಿರ್ತಕ್ಕಂಥ ಎಲ್ಲ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅಲ್ಲಿ ಆರ್ಥಿಕವಾಗಿ ಲಾಭ ಉಂಟಾಗುತ್ತೆ, ನಿಮ್ಮ ಪ್ರಯತ್ನ ಸಫಲ ಆಗುತ್ತೆ. ಆದ್ದರಿಂದ ಇಂತಹ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಪ್ರತಿಯೊಂದು ರಾಶಿ ಫಲವನ್ನು ಹೇಳಬೇಕಾದರೆ ಗಮನಿಸಬೇಕಾಗುತ್ತೆ. ಅದರಲ್ಲಿ ಕೆಲವೊಂದು ಈ ಗುರು 2ನೇ ಮನೆಗೆ ಬಂದಿದ್ದಾನೆ, ಗುರುಬಲ ಚೆನ್ನಾಗಿದೆ ಅನ್ನತಕ್ಕಂಥದ್ದು ಗೊತ್ತಾಗ್ಬೋದು, ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ. ಆದರೆ ಗುರುಬಲ ಇದ್ದರೆ ಏನು, ಎಷ್ಟೋ ಜನ ಹೇಳ್ತಾರೆ ಗುರುಬಲ ಇದೆ ಅಂತ ಹೇಳ್ತೀರಾ, ಆದರೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಅಂತ. ಅದಕ್ಕೆ ಜಾತಕದಲ್ಲಿ ಏನೋ ಸಮಸ್ಯೆ ಇರುತ್ತೆ, ಅದನ್ನು ನಾವು ಗಮನಿಸಬೇಕು. ಗುರುಬಲ ಇದೆ ಅನ್ನತಕ್ಕಂಥ ಮಾಸಬಲ ನಾವು ಜನರಲ್ ಆಗಿ ಹೇಳ್ತಕ್ಕಂಥದ್ದು. ಜಾತಕದಲ್ಲಿ ಏನಾದರೂ ಗುರು ನೀಚನಾಗಿದ್ದರೆ, ಮಕರ ರಾಶಿಯಲ್ಲಿದ್ದರೆ ಯಾವುದೇ ಕೆಲಸ ಗುರುಬಲ ಏನು ನೋಡುವುದಕ್ಕೆ ಚೆನ್ನಾಗಿರುತ್ತೆ, ಆದರೆ ಫಲ ಯಾವುದು ಸಿಗ್ತಾ ಇರೋದಿಲ್ಲ. ಅದರಿಂದ ನಾನು ಅದಕ್ಕೆ ಮೂಲ ಜಾತಕವನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸಿಕೊಳ್ಳಬೇಕಾಗುತ್ತೆ ಅಂತ. ಆದರೆ ಈ ಮಿಥುನ ರಾಶಿಯವರಿಗೆ ನಾವು ಈ ಗೋಚಾರದ ಫಲವನ್ನು ನೋಡಿದರೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಅಂಶಗಳೇ ಇರುವುದರಿಂದ ಇರತಕ್ಕಂತಹ ಒಂದು ಒಳ್ಳೆಯ ಸಮಯವನ್ನು ನಾವು ಸದ್ವಿನಿಯೋಗ ಪಡಿಸಿಕೊಂಡು ಆ ಮೂಲಕ ಅಭಿವೃದ್ಧಿಯ ಪಥದ ಎಡೆಗೆ ನಡೀತಕ್ಕಂಥದ್ದು ಒಳ್ಳೆಯದು. ಶುಭಮಸ್ತು. ಸಮಸ್ತ ಸನ್ಮಂಗಳಾದಿ ಭವಂತು.